ನಮಸ್ಕಾರ. ಇವತ್ತು ನಾವು ಪ್ರಕಾಶ್ ಬಗ್ಲಿ ಸರ್ ಮನೆಗೆ ಇವತ್ತು ನಾವು ಅವ್ರದೊಂದು ಸೈಟ್ ಇತ್ತು ನೋಡ್ಬೇಕಂತ ಹೇಳಿ ಬಂದಿದ್ದೀವಿ. ಹಾಗೆ ಅವರು ಒಂದ್ಸಲ ನಮ್ಗೆ ಭೇಟಿ ಆದಾಗ ಹೇಳಿದ್ರು ಒಂದ್ಸಲ ಸೈಟ್ ಇದೆ ಬಂದ್ ನೋಡ್ರಿ ಅಂತ ಹೇಳಿ. ಹಾಗಾಗಿ ಇವತ್ತು ಈಗ ಇಂಟೀರಿಯರ್ಸ್ ಬದಲ್ ಇವತ್ತು ಬಿಲ್ಡಿಂಗ್ ಸಿವಿಲ್ ಕನ್ಸ್ಟ್ರಕ್ಷನ್ ಮುಗಿದಿರುತ್ತೆ. ಇವತ್ತು ಇಂಟೀರಿಯರ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡ್ತಾ ಇದ್ರೆ ಮತ್ತು ಯಾವ ರೀತಿ ಫ್ಲೌಡ್ ಅನ್ನು ಯೂಸ್ ಮಾಡಬೇಕು, ಎಕ್ರಾಲಿಕ್ ಎಲ್ಲಿ ಯೂಸ್ ಮಾಡಬೇಕು ಮತ್ತು QC ಲೋವರ್ಸ್ ಎಲ್ಲಿ ಯೂಸ್ ಮಾಡಬೇಕು ಮತ್ತೆ ಕಾರ್ನರ್ ಒಳಗಡೆ ಯಾವ ತರನಾಗಿ ಡಿಸೈನಿಂಗ್ ಕೊಡಬೇಕು, ಟಿವಿ ಯೂನಿಟ್ ಯಾವ ತರನಾಗಿ ಕೊಡಬೇಕು ಅಂತ ಹೇಳಿ ಇವತ್ತೇನಾದ್ರೂ ನೀವೇನಾದ್ರೂ ಕನ್ಫ್ಯೂಷನ್ ನಲ್ಲಿ ಇದ್ರೆ 3D ಫರ್ನಿಚರ್ ಮಾಡಿಸೋರು. ಹಾಗಾಗಿ ಇವತ್ತು ಅಂತವ್ರಿಗೆ ಒಂದು ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ಸಜೆಷನ್ ಅನ್ನು ಕೊಡ್ತಾ ಇದ್ದೀವಿ. ಪೂರಾ ಎಂಟೈರ್ ಇವತ್ತು ನಮ್ಮವರೇ ಆರ್ಕಿಟೆಕ್ಟ್ ಬಂದ್ ಕಿಶಂದ್ರ ಯಾವ ರೀತಿ 3D ಡಿಸೈನ್ ಅನ್ನು ನಾವು ಕೊಡ್ತೀವಿ ಅನ್ನೋದನ್ನ ಪೂರಾ ಎಕ್ಸ್ಪ್ಲೈನ್ ಇವತ್ತು ಸರ್ ಮಾಡಿದ್ದೀವಿ. ಅವರಿಂದ ಒಂದ್ಸಲ ಕೇಳ್ಬಿಡೋಣ ಯಾವ ತರನಾಗಿದೆ ಅಂತ ಹೇಳಿ ಕಿಶಂದ್ರ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಈಗ ನಮ್ ಕಡೆಯಿಂದ ನಿಮ್ಗೆ ಬಂದ ತಕ್ಷಣ ನಾವು ಎಲ್ಲಾನು ಸೈಟ್ ನೋಡ್ಕೊಂಡಿವಿ. ನೋಡಿದ ತಕ್ಷಣ ಇವತ್ತು ಬೆಡ್ರೂಮ್ ನಲ್ಲಿ ಯಾವ ತರನಾಗಿ ಮಾಡಿಸ್ಬೇಕು, ನಿಮ್ಗೆ ಬೆಡ್ ಆಯ್ತು ಮತ್ತು ಕಬೋರ್ಡ್ಸ್ ಆಯ್ತು ಮತ್ತ ಡ್ರೆಸ್ಸಿಂಗ್ ಟೇಬಲ್ ಆಯ್ತು ಮತ್ತ ಟಿವಿ ಯೂನಿಟ್ ಆಯ್ತು ಹಾಲ್ ನಲ್ಲಿ ಮತ್ ಕಿಚನ್ ನಲ್ಲಿ ಯಾವ ರೀತಿ ನಿಮ್ಗ ನಾವು ಮಾಡ್ಯುಲರ್ ಕಿಚನ್ ಅನ್ನ ಯಾವ್ದು ರೀತಿ ಮಾಡ್ಕೋಬೇಕು ಅನ್ನೋದನ್ನ ಪೂರ್ತಿ ಡೀಟೇಲ್ಸ್ ಆಗಿ ತಮ್ಗೆ ಹೇಳಿದ್ವಿ. ನಿಮ್ಗೆ ಯಾವ ತರ ಅನಿಸ್ತಾರ? ಬಹಳ ಖುಷಿ ಆಯ್ತು ಸರ್. ಸಾಕಷ್ಟು ಜನ ಬಂದ್ ಸೈಟ್ ವಿಸಿಟ್ ಮಾಡಿದ್ರು. ಬಟ್ ಫರ್ನಿಚರ್ ಮಾಡ್ತೀವಿ ಅಂತಿದ್ರು. ಈ ತರ ನಿಮ್ ತರ ನಿಂತು ಬೆಡ್ರೂಮ್ ಇದೇ ತರ ಬರ್ಬೇಕು, ಹಾಲಿಗೆ ಇದೇ ತರ ಬರ್ಬೇಕು, ಕಿಚನ್ ಇದೇ ತರ ಬರ್ಬೇಕು, ಮತ್ ದೇವ್ರ ಜಗಲಿ ಮತ್ತ ವೆಸ್ಟ್ ಜಾಗ ಯಾವ ತರ ಯೂಸ್ ಮಾಡ್ಕೋಬೇಕು, ಅಲ್ಲಿ ಯಾವ ತರ ಫರ್ನಿಚರ್ ಮಾಡ್ಬೇಕು ಅಂತೇಳಿ ನಿಮ್ ಹೊತ್ತಿಂದ ಸ್ವಲ್ಪ ತಿಳ್ದಂಗ ಆತು. ಅದು ಅಲ್ದ ನೀವೊಂದ್ ಮಾಹಿತಿ ಕೊಟ್ರಲ್ಲ, ಈ ಫ್ಲವರ್ ಒಳಗ ಈ ತರ ಕಂಪ್ನಿ ಇದಾವು, ಈ ತರ ತಾಳ್ಕಿ ಬರ್ತಾವು, ಇದೇ ತರ ಹಾಕ್ಬೇಕು, ಇದೇ ತರ ಹಾಕ್ಬೇಕು, ಮತ್ತ ವೆಸ್ಟ್ ಜಾಗ ಒಳಗ ಬಾಳ ಫರ್ನಿಚರ್ ಯೂಸ್ ಮಾಡೋದು ಬೇಡ ಅಂತ ನೀವೇನ್ ಮಾಹಿತಿ ಕೊಟ್ರಲ್ಲ ಆ ಮಾಹಿತಿ ನಮಗ್ ಬಾಳ ಇಷ್ಟ ಆಯ್ತು ಸರ್. ತುಂಬಾ ಈಗ ನಾವು ಕೊಟ್ಟಂತ ಫ್ಲೌಡ್ ನಿಮ್ಗೆ ರೇಟು ಹೆಂಗ ಅನಿಸ್ತ ಸರ್? ಕೊಟ್ಟಂತ ರೇಟು ನಿಮಗೆ ಗೊತ್ತಾಯ್ತು ಸರ್. ಅದೆಲ್ಲ ಅಂದ್ರ ಫ್ಲವರ್ಡ್ ಈ ಕ್ವಾಲಿಟಿ ಮ್ಯಾಗು ಹೇಳಿದ್ರಿ, ಮತ್ ಇಷ್ಟು ವರ್ಷ ಬರ್ತಾವ ಅಂತ ಹೇಳಿದ್ರಿ, ಮತ್ತ ಅದಕ್ಕೆ ಯಾವ್ಯಾವ ತರ ಮೆಟೀರಿಯಲ್ ಯಾವ್ಯಾವ ಕಂಪ್ನಿ ಅಂತ ಹೇಳಿದ್ರಿ. ಖುಷಿ ಆಯ್ತು ಸರ್. ಯಾಕಂದ್ರ 4-5 ತರ ಫ್ಲವರ್ ತಂದು ಯಾವ ಕಂಪ್ನಿ ಹೆಂಗ್ ಯೂಸ್ ಆಗ್ತಾವ, ಎಷ್ಟು ವರ್ಷ ಬರ್ತಾವು ಅಂತೆಲ್ಲ ಹೇಳಿದ್ರಲ್ಲ, ಬಾಳ ಖುಷಿ ಆಯ್ತು. ಈಗ ಸರ್ ನಿಮ್ಗ ಇದು ಇಂಟೀರಿಯರ್ಸ್ ಬದಲು ಮುಂಚಿತವಾಗಿ ಏನಾದ್ರು ಐಡಿಯಾ ಇತ್ತಾ, ಯಾರಾದ್ರೂ ಕೊಟ್ಟಿದ್ರ ಇಲ್ಲ ನಾವು ಬಂದ ತಕ್ಷಣ ನಿಮ್ಗೆ ಏನೋ ಐಡಿಯಾ, ನಿಮ್ಗಿದ್ದಂತ ಐಡಿಯಾ ಮತ್ ನಾವ್ ಹೇಳೋದಕ್ಕೂ ಏನ್ ಚೇಂಜಸ್ ಅನಿಸ್ತದೆ ಸರ್? ಏನಾದ್ರು ಅಂದ್ರ ಒಂದ್ 4-5 ಜನ ಬಂದಿದ್ ಸರ್, ಇಂಟ್ರೆಸ್ಟ್ ಮಾಡೋರೆ ಬಂದ್ ನೋಡ್ಕೊಂಡ್ರು. ಬಟ್ ಈ ಮಾಡೋಣ ಅಂತ ಅಂದಿದ್ರ, ಮಾಹಿತಿ ಯಾರು ಕೊಟ್ಟಿದ್ದಿಲ್ಲ. ಅದಕ್ಕೆ ನೀವು ಮಾಹಿತಿ ಕೊಟ್ಟು ಅದಕ್ಕೆ ಬೇಕಾದಂತ ಮೆಟೀರಿಯಲ್ ತೋರಿಸಿ ಇದೇ ತರ ಮಾಡೋಣ ಅಂತ ಹೇಳ್ಕೊಟ್ರಲ್ಲ, ಅದಕ್ಕೆ ನಿಮ್ಮಿಂದ ಮನೆಗೆ ಈ ತರ ಮೆಟೀರಿಯಲ್ ಹೋಗ್ಬೋದು, ಬೆಡ್ರೂಮ್ ಇದೇ ತರ ಮಾಡ್ಕೋಬಹುದು, ಕಿಚನ್ ಇದೇ ತರ ಮಾಡ್ಕೋಬಹುದು. ಅದು ಅಲ್ದ ನೀವ್ ಒಂದಿಷ್ಟ ಫೋಟೋಸ್ ತೋರಿಸಿದ್ರ ನಮಗ ಈ ತರ ಆಗ್ತೈತಿ ಅಂತ ಹೇಳಿ, ಅದು ನೋಡಿ ಸ್ವಲ್ಪ ನಮ್ಗೆ ಇನ್ನಷ್ಟು ಐಡಿಯಾ ಬಂತು ಇದೇ ತರ ಮಾಡ್ಬೋದು ಅಂತೇಳಿ. ಈಗ ಇನ್ನೊಂದು ಅವರು ಸರ್ ಏನ್ ಮಾಡಿದ್ರಪ್ಪ ಅಂತಂದ್ರ, ಇವತ್ತು ಲಾಫ್ಟ್ ನಲ್ಲಿ ಅದು ಬಾಕ್ಸ್ ಮಾಡಿಸ್ಬೇಕು, ಎಲ್ಲಾ ತರ ಫಿನಾಲಿಂಗ್ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಹೇಳಿದ್ರು. ಅದನ್ನು ಕೂಡ ಇವತ್ತು ನಮ್ ಕಡೆಯಿಂದ ಎಲ್ಲಿ ವೇಸ್ಟೇಜ್ ಆಗೋದನ್ನ ತೆಗೆದು ಎಲ್ಲಿ ಇಂಪಾರ್ಟೆಂಟ್ ಇದ್ದಲ್ಲಿ ಏನ್ ಮಾಡ್ಕೋಬೇಕು, ಯಾವ ಡಿಸೈನಿಂಗ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ಕೂಡ ಅದನ್ನ ಕೂಡ ಬಹಳ ಅವ್ರಿಗೆ ಕ್ಲಿಯರ್ ಆಗಿ ಇವತ್ತು ನಮ್ಮ ಆರ್ಕಿಟೆಕ್ಟ್ ಅವರು ಸಜೆಷನ್ ಕೊಟ್ರು. ಅದು ಕೂಡ ಅವ್ರಿಗೆ ತುಂಬಾ ಖುಷಿ ಅನಿಸ್ತು. ಇಲ್ಲ ಅಂದ್ರೆ ನಾವು ಎಲ್ಲಾ ಕಡೆ ಫ್ಲೌಡ್ ಬಡಿಸಿ ಬಿಡ್ತಿದ್ದೀವ್ರಿ, ತುಂಬಾ ಖರ್ಚು ಬರ್ತಿತ್ತು ಅಂತ ಹೇಳಿದ್ರು. ಅದು ಕೂಡ ಅನುಕೂಲ ಆಯ್ತು ಸರ್ ತಮಗೆ? ದೊಡ್ಡ ಅನುಕೂಲ ಆಯ್ತಲ್ರಿ ಸರ್. ಯಾಕಂದ್ರೆ ಸುಮ್ನೆ ಅಮೌಂಟ್ ವೇಸ್ಟ್ ಮಾಡೋ ಬದ್ಲಿ ನೀವ್ ಹೇಳಿಕೊಟ್ರಲ್ಲ ಆ ತರ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಉಳಿತಾಯ ಆಗ್ತದ. ಮತ್ತೆ ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡ್ಬೇಕು, ಎಲ್ಲಿ ಸುಮ್ಮನೆ ಅಷ್ಟೇ ಕಷ್ಟ ಅದೊಂದು ಹೇಳಿದ್ರಿ, ಅದು ಬಹಳ ಖುಷಿ ಆಯ್ತು. ನೀವು ಬಂದು ಸೈಟ್ ವಿಸಿಟ್ ಮಾಡಿದಕ್ಕೂ ನಮಗ್ ಬಹಳ ಖುಷಿ ಆಯ್ತ್ರಿ. ಆಯ್ತು ಸರ್. ಈಗ ಮತ್ತೆ ಬೇರೆ ಕಸ್ಟಮರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ವೇದಾಂತ್ ಇಂಟೀರಿಯರ್ಸ್ ಬದಲ್? ಖುಷಿ ಆಗ್ತದೆ ಸರ್. ಸಾಕಷ್ಟು ಜನ ವಿಡಿಯೋ ನೋಡ್ತಾರ. ಒಂದ್ಸಲ ನಿಮ್ಮ ಹೊಸ ಮನೆ ಕಟ್ತಾ ಇದ್ದಾಗ್ಲಿ ಇವ್ರು ವೇದಾಂತ್ ಇಂಟೀರಿಯರ್ಸ್ ಇವ್ರಿಗೆ ವಿಸಿಟ್ ಮಾಡಕ್ ಹೇಳ್ರಿ. ಇಲ್ಲ ಅಂದ್ರೆ ಇವ್ರದ್ದು ಆಫೀಸ್ ಜಮಖಂಡಿ ಒಳಗೈತಿ, ನೀವೇ ಅಲ್ಲಿ ಹೋಗಿ ವಿಸಿಟ್ ಮಾಡ್ರಿ. ಸಾಕಷ್ಟು ಸೈಟ್ಗಳನ್ನ ಇವ್ರು ಮಾಡಿಕೊಟ್ಟಿದ್ದಾರೆ, ಅವ್ರನ್ನ ಹೋಗಿ ನೋಡ್ರಿ, ಚಲೋ ಅನಿಸ್ತದ. ನಮಗೂ ಬಾ ಅಂತ ಹೇಳ್ಯಾರ, 2 ದಿನದಲ್ಲಿ ಜಮಖಂಡಿ ಹೋಗಿ ಬರ್ತೀವಿ, ನಮ್ಮ ಮನೆ ವರ್ಕ್ ಇದೇ ತರ ಮಾಡ್ಬೇಕಂತ ಪ್ಲಾನ್ ಕೊಟ್ಟಿದಾರ, ಅದೇ ತರ ಮಾಡಿಸ್ತೀವಿ. ನೀವ್ ಯಾರಾದ್ರೂ ಬಿಜಾಪುರದಿಂದ ಹುಬ್ಳಿ ರೋಡ್ ಬಾಗಲಕೋಟೆ ಹೋದಿದ್ರ ಇನ್ನೊಂದ್ 2 ತಿಂಗಳೊಳಗಾಗ್ಲಿ ನಮ್ಮ ವರ್ಕ್ ಮುಗಿತ ಇವರೇ ಮಾಡಿರ್ತಾರೆ. ಬಂದ್ ನೋಡ್ರಿ, ವಿಸಿಟ್ ಮಾಡ್ರಿ. ಖುಷಿ ಆದ್ರ ನೀವು ವೇದಾಂತ್ ಇಂಟೀರಿಯರ್ಸ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ನಂಬರ್ ಹಾಕಿರ್ತೀನಿ. ನಮ್ಮ ಸೈಟ್ ವಿಸಿಟ್ ಮಾಡಿದಕ್ಕೆ ನಿಮಗೂ ನಿಮ್ಮ ಟೀಮ್ಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ.